ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇವತ್ತು ನಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು. ಆದರೆ ನಾವು ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಇವತ್ತಿನ ಪೂರ್ತಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ದಿಢೀರ್ ಅಂತ ಮಾರ್ಕೆಟಲ್ಲಿ ಬದಲಾವಣೆ ಆಯಿತು. ಏನಕ್ಕೆ ಇರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ನಮ್ಮ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 188 ಪಾಯಿಂಟ್ಸ್ ಅಥವಾ 0.25% ಡೌನ್ ಫಾಲ್ ಕಂಡು ಬಂದಿದೆ. ನಾವು ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ಖಂಡಿತ ನಮಗೆ ಏನು ಅರ್ಥ ಆಗೋದಿಲ್ಲ. ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ. ಯಾಕೆಂತಂದ್ರೆ 188 ಪಾಯಿಂಟ್ಸ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ. ಸೊ ನಾರ್ಮಲ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅನ್ಸುತ್ತೆ. ಆದರೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಡಿಫ್ರೆಂಟ್ ಸ್ಟೋರಿ ಕಂಡು ಬರುತ್ತೆ. ಓಪನಿಂಗ್ ಇಂದ ಆಲ್ಮೋಸ್ಟ್ ನೀವು ನೋಡಬಹುದು 2 ಗಂಟೆವರೆಗೂ ಕೂಡ ನಾರ್ಮಲ್ ಆಗಿ ಒಂದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ನಮ್ಮ ಮಾರ್ಕೆಟ್. ನಂತರ 2 ಗಂಟೆ ನಂತರ ಸ್ವಲ್ಪ ರ್ಯಾಲಿ ಕೂಡ ಕಂಡು ಬಂತು. ಅದು ಜಸ್ಟ್ 30 ಮಿನಿಟ್ಸ್. ಸೊ ಇಮಿಡಿಯೇಟ್ಲಿ ಇವತ್ತಿನ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 700 ಪಾಯಿಂಟ್ಸ್ಗಿಂತ ಜಾಸ್ತಿ ಡೌನ್ ಆಯಿತು. ಓವರ್ ಆಲ್ ಇವತ್ತಿನ ಹೈಯಿಂದ 657 ಪಾಯಿಂಟ್ಸ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಕೊನೆ 1 ಗಂಟೆಯಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಅಂತದ್ದೇನಾಯ್ತು ಬದಲಾವಣೆ, ಸೊ ಅದ್ರ ಬಗ್ಗೆ ನೋಡೋಣ. ಹಾಗೆ ಇಲ್ಲಿ ಅಂತ ವಿಶೇಷವಾದ ಪಾಯಿಂಟ್ ಏನಿಲ್ಲ, ಜೊತೆಗೆ ಭಯ ಪಡುವಂತ ಪಾಯಿಂಟ್ ಕೂಡ ಖಂಡಿತ ಇಲ್ಲ. ಸೊ ಅದೆಲ್ಲನೂ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ನೆಕ್ಸ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 38 ಪಾಯಿಂಟ್ಸ್ ಅಥವಾ 0.17% ಡೌನ್ ಫಾಲ್. ಸೊ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಅಗೇನ್ ನಮಗೆ ಖಂಡಿತ ಪ್ರಾಪರ್ ಪಿಕ್ಚರ್ ಗೊತ್ತಾಗೋದಿಲ್ಲ. ಇವತ್ತಿನ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. 2 ಗಂಟೆ ನಂತರ ಸ್ವಲ್ಪ ರ್ಯಾಲಿ ಕೂಡ ಬಂತು. 2:20 ಸುಮಾರಿಗೆ ನೋಡಬಹುದು ಇಲ್ಲೂ ಕೂಡ ಆಲ್ಮೋಸ್ಟ್ ಮೋರ್ ದನ್ 200 ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಸೊ ನಂತರ ನಾವು ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನಿಫ್ಟಿ 100 ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, 200 ಕೂಡ ಫ್ಲಾಟ್ ಇದೆ, 500 ಕೂಡ ಫ್ಲಾಟ್ ಇದೆ. ಮಿಡ್ ಕ್ಯಾಪ್ 50 ನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಅಥವಾ ಇದನ್ನು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಮಿಡ್ ಕ್ಯಾಪ್ 100 ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್. ಸ್ಮಾಲ್ ಕ್ಯಾಪ್ ಕೂಡ ಫ್ಲಾಟ್ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ ಅಲ್ಲಿ ಅಂದ್ರೆ ಮಿಡ್ ಕ್ಯಾಪ್ 150 ನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ 0.24%. ಸ್ಮಾಲ್ ಕ್ಯಾಪ್ 50 ನಲ್ಲೂ ಕೂಡ 0.22% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.06%. ನಂತರ ಮೈಕ್ರೋ ಕ್ಯಾಪ್ಗೆ ಬಂದ್ರೆ ಇಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ 0.10% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಆಗ್ಲಿ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಗ್ಲಿ ಬರಲಿಲ್ಲ. ಆಲ್ಮೋಸ್ಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್, ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಗೆಟಿವ್ ಇರುವಂತ ಕಡೆ ಕೆಲವು ಸೆಕ್ಟರ್ ಮಾತ್ರ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ. ಇನ್ನುಳಿದಂತೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲೂ ಕೂಡ ನೋಡಬಹುದು. ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್, ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೇನು ಪಾಸಿಟಿವ್ ಮೊಮೆಂಟಮ್ ಅಂತೂ ಖಂಡಿತ ಇರಲಿಲ್ಲ ನಿನ್ನೆ ರೀತಿ. ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಇದರಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಕಂಡು ಬರ್ತಾ ಇದೆ. ಗ್ರೀನ್ ಗಿಂತ ರೆಡ್ ಜಾಸ್ತಿ ಇದಾವೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇದು ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ. ಹಾಗಾದ್ರೆ ಎಸ್ಪೆಷಲಿ 2 ಗಂಟೆ ನಂತರ ಅಥವಾ 2:30 ಸುಮಾರಿಗೆ ದಿಢೀರ್ ಅಂತ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಕಾರಣ ಏನು ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ಖಂಡಿತ ಯಾವುದೇ ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಇಂಥದ್ದೇ ಒಂದು ಕಾರಣಕ್ಕೆ ಈ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂತು ಅಂತ. ಆದ್ರೆ ಹೆವಿ ವೇಟ್ ಸ್ಟಾಕ್ ಗಳಲ್ಲಿ ಇವತ್ತು ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಅದರ ಇಂಪ್ಯಾಕ್ಟ್ ಅಬ್ವಿಯಸ್ಲಿ ಮಾರ್ಕೆಟ್ ಮೇಲೂ ಕೂಡ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಹೆವಿ ವೇಟ್ ಸ್ಟಾಕ್ ಗಳು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ. HDFC ಬ್ಯಾಂಕ್ ಇವತ್ತು ನೋಡಬಹುದು 1% ಡೌನ್ ಇದೆ. ಆದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಸೇಮ್ ಇಂಡೆಕ್ಸ್ ಯಾವ ರೀತಿ ಇದೆ ಡೌನ್ ಫಾಲ್ ಅದೇ ರೀತಿ ಇದೆ. 1.5% ಡೌನ್ ಆಗಿದೆ ಲಾಸ್ಟ್ 1 ಗಂಟೆ ಅವಧಿಯಲ್ಲಿ. ಸೊ ಕೊನೆ 1 ಅವರ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ. ಸೊ ಇದು ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ನ ಸ್ಟಾಕ್, ಜೊತೆಗೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ನಿಫ್ಟಿ 50 ಅಲ್ಲಿ ಆಗ್ಬಹುದು, ಅಥವಾ ಇವನ್ ಸೆನ್ಸೆಕ್ಸ್ ಅಲ್ಲೂ ಕೂಡ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಬಂದ್ರೆ ICICI ಬ್ಯಾಂಕ್. ಇದು ಕೂಡ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ಗಳಲ್ಲಿ ಬರುವಂತದ್ದು. ಇಲ್ಲೂ ಕೂಡ ನೋಡಬಹುದು ಕೊನೆಯ 1 ಗಂಟೆಯಲ್ಲಿ ಪರ್ಫಾರ್ಮೆನ್ಸ್. ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆದ್ರೆ ಇವತ್ತಿನ ಚಾರ್ಟ್ ನೋಡಿ ಕೊನೆ 1 ಗಂಟೆಯಲ್ಲಿ ದಿಢೀರ್ ಅಂತ 1% ಡೌನ್. ನಂತರ ಇನ್ನೊಂದು ಹೆವಿ ವೇಟ್ ಸ್ಟಾಕ್ TCS, ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಅಂತ ಕೊನೆ ಅವರ್ ಅಲ್ಲಿ. ನಂತರ ಇನ್ಫೋಸಿಸ್, ಇಲ್ಲೂ ಕೂಡ ನೋಡಬಹುದು. ಇವೆಲ್ಲನೂ ಕೂಡ
ಟಾಪ್ ವೇಟೇಜ್ ಇರುವಂತಹ ಕಂಪನೀಸ್ ನಿಫ್ಟಿ 50 ಅಲ್ಲಿ ಆಗ್ಬೋದು ಅಥವಾ ಸೆನ್ಸೆಕ್ಸ್ ಅಲ್ಲಿ ಆಗ್ಬೋದು, ಎರಡು ಕಡೆ ಕೂಡ. ಸೊ ಇವುಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾವೋ ಮೋಸ್ಟ್ ಆಫ್ ದ ಟೈಮ್ ಅದೇ ರೀತಿ ಇಂಡೆಕ್ಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇರುತ್ತೆ. ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಂತ ಇವುಗಳಲ್ಲಿ ಡೌನ್ ಫಾಲ್ ಬಂತು ಅಂದ್ರೆ ಅವರಲ್ಲಿ ಬರಬೇಕು ಅಂತ ಏನಲ್ಲ. ಯಾವುದೋ ಒಂದು ಅಥವಾ ಎರಡು ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂದ್ರೆ ಅದು ಅಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಎಲ್ಲಾ ಸ್ಟಾಕ್ ಗಳಲ್ಲೂ ಡೌನ್ ಫಾಲ್ ಬಂದಾಗ ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಆದೇ ಆಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವತ್ತಿನ ನಮ್ಮ ಇಂಡೆಕ್ಸ್ ನ ಪರ್ಫಾರ್ಮೆನ್ಸ್. ಹಾಗಾದ್ರೆ ಈ ಎಲ್ಲಾ ಸ್ಟಾಕ್ ಗಳಲ್ಲಿ ಇವತ್ತು ಕೊನೆ ಒಂದು ಗಂಟೆಯಲ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಸೊ ಆ ವಿಚಾರಕ್ಕೆ ಬಂದ್ರೆ ಖಂಡಿತ ಯಾವುದೇ ಪರ್ಟಿಕ್ಯುಲರ್ ರೀಸನ್ ಅಂತ ಇಲ್ಲ. ಆದ್ರೆ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಅಂದ್ರೆ US ಫೆಡರಲ್ ರಿಸರ್ವ್ ನ ಮೀಟಿಂಗ್ ಇದೆ. ನಾಳೆ ಇದರ ಔಟ್ಕಮ್ ಬರುತ್ತೆ. ಮೀಟಿಂಗ್ ಇವತ್ತಿಂದ ಶುರುವಾಗುತ್ತೆ, ನಾಳೆ ಸಾಯಂಕಾಲ ಅದರ ಔಟ್ಕಮ್ ಬರುತ್ತೆ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಇರುವಂತ ಸಂಭವನೀಯತೆ ಇದೆ ಟ್ರೇಡರ್ಸ್ ಅಂಡ್ ಬಿಗ್ ಪ್ಲೇಯರ್ಸ್. ಯಾಕೆಂತಂದ್ರೆ ನಾಳೆ ಯಾವ ರೀತಿ ಔಟ್ಕಮ್ ಬರುತ್ತೆ ಅದನ್ನ ನೋಡ್ಕೊಂಡು ನಾಡಿದ್ದು ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ ಬಿಗ್ ಪ್ಲೇಯರ್ಸ್ ಅಂಡ್ ಟ್ರೇಡರ್ಸ್. ಹಾಗಾಗಿ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಇವತ್ತು ತಮ್ಮ ಪೊಸಿಷನ್ಸ್ ಅನ್ನ ಕ್ಯಾರಿ ಮಾಡಿರುವಂತ ಚಾನ್ಸಸ್ ಕಡಿಮೆ ಇದೆ. ಯಾಕಂದ್ರೆ ನಾಳೆ ಮಾರ್ಕೆಟ್ ರಜೆ ಇದೆ. ಸೊ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ನಾಡಿದ್ದು ಒಂದೇ ಸಲ ಮಾರ್ಕೆಟ್ ಓಪನ್ ಆಗುತ್ತೆ. ಅಷ್ಟರಲ್ಲಿ ಫೆಡ್ ನ ಔಟ್ಕಮ್ ಬಂದಿರುತ್ತೆ, ಅದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ. ಹಾಗಾಗಿ ಕೊನೆ ಒಂದು ಗಂಟೆಯಲ್ಲಿ ಟ್ರೇಡರ್ಸ್ ತಮ್ಮ ಪೊಸಿಷನ್ಸ್ ಅನ್ನ ಸ್ಕ್ವೇರ್ ಆಫ್ ಮಾಡಿರುವಂತಹ ಚಾನ್ಸಸ್ ಇರುತ್ತೆ ಇವತ್ತು ಹೆಚ್ಚಿನ ಮಟ್ಟದಲ್ಲಿ. ಯಾರು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಅಂತಾನೆ ಅಂದ್ಕೊಳ್ಬಹುದು. ಇವತ್ತು ಸ್ಕ್ವೇರ್ ಆಫ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣ ಇರಬಹುದು ಇವತ್ತಿನ ಮಾರ್ಕೆಟ್ ನ ಡೌನ್ ಫಾಲ್ಗೆ, ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ. ಇನ್ ಕೇಸ್ ನಾಳೆ ಮಾರ್ಕೆಟ್ ಓಪನ್ ಇರೋದು ಆಗಿದ್ದಿದ್ರೆ ಇಲ್ಲಿ ಈ ರೀತಿ ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ. ಯಾಕಂದ್ರೆ ನಾಳೆ ಮಾರ್ಕೆಟ್ ರಜೆ ಇದೆ, May 1 ಮಾರ್ಕೆಟ್ ರಜೆ ಇದೆ. ಹಾಗಾಗಿ ಇವತ್ತೇ ಎಲ್ಲಾನು ಕೂಡ ಸ್ಕ್ವೇರ್ ಆಫ್ ಮಾಡಿರ್ತಾರೆ. ಯಾಕಂದ್ರೆ ಫೆಡರಲ್ ರಿಸರ್ವ್ ಇಂದ ಯಾವ ಡಿಸಿಷನ್ ಬರುತ್ತೆ ನೋಡ್ಕೊಂಡು ಮತ್ತೆ ರೀ ಎಂಟರ್ ಆಗುವಂತ ನಿರ್ಧಾರವನ್ನು ಕೂಡ ಮಾಡಿರ್ತಾರೆ. ಎಸ್ಪೆಷಲಿ ಟ್ರೇಡರ್ಸ್, ನಾಟ್ ಇನ್ವೆಸ್ಟರ್ಸ್. ಇನ್ವೆಸ್ಟರ್ಸ್ ನ್ಯೂಸ್ ಗಳನ್ನ ನೋಡಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡೋದಿಲ್ಲ, ಅದು ನಿಮ್ಗೆ ಗೊತ್ತಿದೆ. ಬಟ್ ಟ್ರೇಡರ್ಸ್ಗೆ ಬರುವಂತ ನ್ಯೂಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇದೆ ಫೆಡರಲ್ ರಿಸರ್ವ್ ರೇಟ್ ಹೈಕ್ ಅನ್ನು ಮಾಡೋದಿಲ್ಲ ಅಥವಾ ರೇಟ್ ಕಟ್ ಅನ್ನು ಮಾಡೋದಿಲ್ಲ, ಇರೋ ಇಂಟ್ರೆಸ್ಟ್ ರೇಟ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಎಲ್ಲರ ಕಣ್ಣಿರೋದು ಕಮೆಂಟ್ರಿ ಮೇಲೆ. ಜೆರೋಮ್ ಪವೆಲ್ ಅವರು ಏನ್ ಹೇಳ್ತಾರೆ, ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ, ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ, ನಂತರ ರೇಟ್ ಕಟ್ಸ್ ಬಗ್ಗೆ ಏನ್ ಹೇಳ್ತಾರೆ, ಏನಾದ್ರೂ ಒಂದು ಟಾರ್ಗೆಟ್ ಅನ್ನ ಕೊಡ್ತಾರ, ಇಂಥ ಸಮಯಕ್ಕೆ ರೇಟ್ ಕಟ್ ಆಗ್ಬೋದು ಅಂತ, ಇದ್ರ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ನಾಡಿದ್ದು ಒಂದೇ ಸಲ ಫೆಡ್ ಔಟ್ಕಮ್ ಬಂದ ನಂತರ ಮಾರ್ಕೆಟ್ ಓಪನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಇರುವಂತ ನಿರ್ಧಾರವನ್ನ ಮಾಡಿ ಮೇ ಬಿ ಕೊನೆಯಲ್ಲಿ ಪ್ರಾಫಿಟ್ ಬುಕ್ ಕೂಡ ಮಾಡಿರಬಹುದು ಬಿಗ್ ಪ್ಲೇಯರ್ಸ್ ಅಂಡ್ ಟ್ರೇಡರ್ಸ್. ಆ ಒಂದು ಕಾರಣದಿಂದ ಇವತ್ತು ಮಾರ್ಕೆಟ್ ಅಲ್ಲಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ಬಂದಿದೆ. ಆದ್ರೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ. ಬಟ್ ಇವತ್ತಿನ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಸ್ವಲ್ಪ ದೊಡ್ಡದಾಗೆ ಇತ್ತು. ಬಟ್ ಇವೆಲ್ಲನೂ ಕೂಡ ನಾರ್ಮಲ್ ಆಗಿ ಇರುವಂತವೆ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಪ್ರತಿ ಇವೆಂಟ್ ಇದ್ದಾಗ್ಲೂ ಕೂಡ ಮಾರ್ಕೆಟ್ಗೆ ಸಂಬಂಧಪಟ್ಟಂತದ್ದು ಇದೇ ರೀತಿ ಪರ್ಫಾರ್ಮೆನ್ಸ್ ಗಳಿರುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಕೆಲವು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಇದೆಲ್ಲನೂ ಕೂಡ ನೋಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮಗೆ ಇವಂತೂ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಸೊ ನಮ್ಮ ವಿಷನ್ ಏನು, ಕಂಪನಿ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಕಡೆ ಇನ್ವೆಸ್ಟೆಡ್ ಆಗಿರೋದು. ಅದನ್ನ ನಾವು ಆಸ್ ಯೂಶುವಲ್ ಕಂಟಿನ್ಯೂ ಮಾಡೋಣ. ಬಟ್ ಮೇಜರ್ ಆಗಿ ಇವತ್ತು ಕೊನೆ ಒಂದು ಗಂಟೆಯಲ್ಲಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಇದೇ ಕಾರಣ ಇರಬಹುದು ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.